ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 27, 1967 ಮಧ್ಯಾಹ್ನ 3 ಗಂಟೆಗೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಸಿದ B-25 ಬಾಂಬರ್ ಫ್ಲೈಟ್ ಆರ್ಟ್ನರ್ ಏರ್ಪೋರ್ಟ್ನಿಂದ ಹೊರಟಿತ್ತು. ಇದರಲ್ಲಿ 20 ಜನ ಸ್ಕೈಡೈವರ್ಸ್ ಸ್ಕೈಡೈವಿಂಗ್ ಮಾಡಲು ಬಹಳ ಖುಷಿಯಿಂದ ಹೊರಟಿದ್ರು. ಈ ರೀತಿ ಹೊರಟವರಲ್ಲಿ ಕೊನೆಗೆ ಜೀವಂತವಾಗಿ ಬಂದಿದ್ದು ಕೇವಲ 2. ಈ ದಿನ ಸ್ಕೈಡೈವರ್ಸ್ಗಳ ಪಾಲಿಗೆ ಕರಾಳ ದಿನವಾಗಿದೆ. ನಾವು ಮಾತಾಡ್ತಾ ಇದ್ದೇವೆ ಲೇಕ್ ಏರಿ ಡಿಸಾಸ್ಟರ್ನ ಬಗ್ಗೆ. ಸ್ನೇಹಿತರೆ, ಲೇಕ್ ಏರಿ ಎನ್ನುವುದು ಅಮೆರಿಕದ ಒಹಯೋ ರಾಜ್ಯದಲ್ಲಿರುವ ನಾರ್ತ್ ಅಮೆರಿಕದ 4ನೇ ಮತ್ತು ಪ್ರಪಂಚದ 11ನೇ ಅತಿ ದೊಡ್ಡ ಲೇಕ್ ಆಗಿದೆ. ಲೇಕ್ ಏರಿಯ ದಕ್ಷಿಣದಲ್ಲಿ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಆರ್ಟ್ನರ್ ಏರ್ಪೋರ್ಟ್ ಹೆಸರಿನ ಸಣ್ಣ ಏರ್ಪೋರ್ಟ್ ಇದೆ. ಆಗಸ್ಟ್ 27, 1967 ಈ ಏರ್ಪೋರ್ಟ್ಗೆ 30 ಜನ ಸ್ಕೈಡೈವರ್ಸ್ ಬಂದಿದ್ರು. ಯಾಕಂದ್ರೆ ಅವರಿಗೆ ಫ್ರೀ ಫ್ಲೈಟ್ ಆಫರ್ ಸಿಕ್ಕಿತ್ತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಸಿದ B-25 ಬಾಂಬರ್ ಪ್ಲೇನ್ ಅನ್ನು ಒಂದು ಪ್ರೈವೇಟ್ ಕಂಪನಿ ಮಾಡಿಫೈ ಮಾಡಿ ಬಳಸ್ತಾ ಇದ್ರು. ಅವರೇ ಈ ಸ್ಕೈಡೈವರ್ಸ್ಗಳಿಗೆ ಫ್ರೀ ಜಂಪ್ ಆಫರ್ ನೀಡಿದ್ರು. ಫ್ರೀ ಫ್ಲೈಟ್ ಆಫರ್ನಿಂದ ಸ್ಕೈಡೈವರ್ಸ್ ಒಬ್ಬರಾದ ಮೇಲೆ ಮತ್ತೊಬ್ಬರು B-25 ಫ್ಲೈಟ್ನ ಒಳಗೆ ಕುಳಿತುಕೊಳ್ಳಲು ಪ್ರಾರಂಭಿಸಿದ್ರು. ಆದರೆ ವಿಮಾನದಲ್ಲಿ ಜಾಗ ಕಮ್ಮಿ ಆಗ್ತಾ ಬಂತು. ಓವರ್ ವೇಟ್ನ ಕಾರಣದಿಂದ ಪೈಲಟ್ ಕೊನೆಯ ಕ್ಷಣದಲ್ಲಿ ಕೇವಲ 20 ಡೈವರ್ಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ರು. ಈ ಸೆಲೆಕ್ಷನ್ ಸ್ಕೈಡೈವರ್ಸ್ಗಳ ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ನ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ರು. ಇನ್ನುಳಿದ 10 ಡೈವರ್ಸ್ಗಳಿಗೆ ಸೆಲೆಕ್ಟ್ ಆಗದೇ ಇದ್ದದಕ್ಕೆ ಬೇಜಾರಾಯಿತು. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಪೈಲಟ್ ತೆಗೆದುಕೊಂಡ ಈ ನಿರ್ಧಾರದಿಂದ ಅವರ ಪ್ರಾಣ ಉಳಿತು ಅಂತ. ಪ್ರೈವೇಟ್ ಕಂಪನಿಯ ಪ್ಲಾನ್ ಆಗಿತ್ತು ಮೊದಲು B-25 ಬಾಂಬರ್ ಅನ್ನ ಆರ್ಟ್ನರ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಮಾಡಿಸಿ ಒಂದು ಸುತ್ತು ತಿರುಗಿಸಿ ನಂತರ 20,000 ಫೀಟ್ ಎತ್ತರಕ್ಕೆ ಹಾರಿಸುವುದು. ನಂತರ ಇದೇ ಏರ್ಪೋರ್ಟ್ನ ಮೇಲಿಂದ 18 ಸ್ಕೈಡೈವರ್ಸ್ ಜಂಪ್ ಮಾಡ್ತಾರೆ. ಇದರ ನಂತರ ಮತ್ತು ಎತ್ತರಕ್ಕೆ ಹೋಗಿ 30,000 ಫೀಟ್ನಿಂದ ಉಳಿದ 2 ಡೈವರ್ಸ್ ಜಂಪ್ ಮಾಡ್ತಾರೆ. ನಂತರ ಎಲ್ಲ ಸ್ಕೈಡೈವರ್ಸ್ ಪ್ಯಾರಾಶೂಟ್ ಬಳಸಿ ಆರ್ಟ್ನರ್ ಏರ್ಪೋರ್ಟ್ನಲ್ಲಿಯೇ ಲ್ಯಾಂಡ್ ಆಗಬೇಕಿತ್ತು. ಇದೇ ಅವರ ಪ್ಲಾನ್ ಆಗಿತ್ತು. ಆದರೆ ವೆದರ್ ಚೆನ್ನಾಗಿಲ್ಲದೆ ಇದ್ದ ಕಾರಣದಿಂದ ಫ್ಲೈಟ್ ಅನ್ನ ಬೆಳಿಗ್ಗೆ ಟೇಕ್ ಆಫ್ ಮಾಡದೆ ತಡವಾಗಿ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಟೇಕ್ ಆಫ್ ಮಾಡಿದ್ರು. ವಿಮಾನದಲ್ಲಿರುವ ಸ್ಕೈಡೈವರ್ಸ್ ತುಂಬಾ ಎಕ್ಸೈಟೆಡ್ ಆಗಿದ್ರು. ಯಾಕಂದ್ರೆ ಒಂದು ಕಡೆ ಫ್ರೀ ಫ್ಲೈಟ್ ಆಫರ್ ಸಿಕ್ಕಿತ್ತು, ಮತ್ತೊಂದು ಕಡೆ ಬಾಂಬರ್ ಫ್ಲೈಟ್ನಿಂದ ಹಾರುವ ಅವರ ಮೊದಲ ಎಕ್ಸ್ಪೀರಿಯನ್ಸ್ ಆಗಿತ್ತು. B-25 ಟೇಕ್ ಆಫ್ ಆದ ನಂತರ ಚಿಕ್ಕ ಸೆಸ್ನಾ 180 ಪ್ಲೇನ್ ಕೂಡ ಅವರ ಹಿಂದೆ ಟೇಕ್ ಆಫ್ ಆಯಿತು. ಇದು 12,000 ಫೀಟ್ ಎತ್ತರದಲ್ಲಿ ಹಾರುತ್ತಾ ಡೈವರ್ಸ್ಗಳ ಜಂಪ್ಗಳನ್ನು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಲು ತಯಾರಾಗಿತ್ತು. ಆ ಕಡೆ B-25 ನಲ್ಲಿ ಸ್ಕೈಡೈವರ್ಸ್ ಇದ್ರು. ಫ್ಲೈಟ್ ಸುತ್ತು ತಿರುಗಿ ಮೇಲೆ ಏರುತ್ತಿತ್ತು. ವೆದರ್ ಚೆನ್ನಾಗಿಲ್ಲದೆ ಇದ್ದ ಕಾರಣದಿಂದ ಎರಡೂ ಫ್ಲೈಟ್ನ ಪೈಲಟ್ಸ್ ಹತ್ತಿರದ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್ನ ಜೊತೆಗೆ ಸಂಪರ್ಕದಲ್ಲಿದ್ರು. ಅವರಿಗೆ ಅವರು ಲೊಕೇಶನ್ ತಿಳಿಸ್ತಾ ಇದ್ರು. ಕೊನೆಗೂ 1 ಗಂಟೆಯ ಹಾರಾಟದ ನಂತರ B-25 20,000 ಫೀಟ್ ಎತ್ತರಕ್ಕೆ ತಲುಪಿತು. ಪೈಲಟ್ ಕಂಟ್ರೋಲ್ ಟವರ್ ಅನ್ನು ಸಂಪರ್ಕಿಸಿ ಅವರ ಲೊಕೇಶನ್ ಕೇಳಿದ್ರು. ಆ ಕಾಲದಲ್ಲಿ GPS ಟೆಕ್ನಾಲಜಿ ಇರುತ್ತಿರಲಿಲ್ಲ. ಆದ್ದರಿಂದ ಏನಾದರೂ ವೆದರ್ ಚೆನ್ನಾಗಿಲ್ಲದಿದ್ರೆ ಪೈಲಟ್ಗಳು ಕಂಟ್ರೋಲ್ ಟವರ್ನ ಜೊತೆ ಸಹಾಯ ಕೇಳುವುದು ಇಂಪಾರ್ಟೆಂಟ್ ಆಗಿತ್ತು. ಈಗ ಕಂಟ್ರೋಲ್ನವರು B-25ನ ಪೈಲಟ್ಗೆ ಹೇಳಿದ್ರು, ನೀವು ಈಗ ಏರ್ಪೋರ್ಟ್ನಿಂದ 9 ಕಿಲೋಮೀಟರ್ ದೂರದಲ್ಲಿದ್ದೀರಿ. ಈ ಇನ್ಫಾರ್ಮೇಶನ್ ಅನ್ನ ಮ್ಯಾಪ್ನಲ್ಲಿ ನೋಡೋದಾದ್ರೆ B-25 ಡ್ರಾಪ್ ಝೋನ್ಗೆ ಹತ್ತಿರದಲ್ಲಿತ್ತು. ಇದಾಗಿ 1 ನಿಮಿಷದ ನಂತರ ಸೆಸ್ನಾ 180ಯ ಪೈಲಟ್ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಮತ್ತು B-25ನ ಹಳೆಯ ಲೊಕೇಶನ್ನ ಆಧಾರದ ಮೇಲೆ ನಾವು ಈಗ ಎಲ್ಲಿದ್ದೇವೆ ಎಂದು ಕೇಳಿದ್ರು. ವೆದರ್ ಚೆನ್ನಾಗಿಲ್ಲದೆ ಇದ್ದ ಕಾರಣದಿಂದ ಸೆಸ್ನಾದ ಪೈಲಟ್ಗೂ B-25 ಎಲ್ಲಿದೆ ಎಂಬುದು ಕಾಣುತ್ತಿರಲಿಲ್ಲ. ಏರ್ ಟ್ರಾಫಿಕ್ ಕಂಟ್ರೋಲ್ನವರು ಹೇಳಿದ್ರು, ನೀವು ಈಗ B-25ಗಿಂತ 9 ಕಿಲೋಮೀಟರ್ ಹಿಂದೆ ಇದ್ದೀರಿ. ಇದನ್ನ ಸುಲಭವಾಗಿ ಮ್ಯಾಪ್ನ ಮೂಲಕ ಹೇಳೋದಾದ್ರೆ ಏನಾದರೂ B-25 ಆರ್ಟ್ನರ್ ಏರ್ಪೋರ್ಟ್ನಿಂದ 9 ಕಿಲೋಮೀಟರ್ ದೂರದಲ್ಲಿದ್ರೆ ಸೆಸ್ನಾದ ಲೊಕೇಶನ್ B-25ಗಿಂತ 9 ಕಿಲೋಮೀಟರ್ ಹಿಂದೆ ಇತ್ತು. ಅಂದ್ರೆ ಆರ್ಟ್ನರ್ ಏರ್ಪೋರ್ಟ್ನಿಂದ 18 ಕಿಲೋಮೀಟರ್ ದೂರದಲ್ಲಿತ್ತು. ಕೆಲವು ನಿಮಿಷಗಳ ನಂತರ 20,000 ಫೀಟ್ ಎತ್ತರದಲ್ಲಿದ್ದಾಗ B-25ನ ಪೈಲಟ್ ಮತ್ತೊಮ್ಮೆ ಅವರ ಲೊಕೇಶನ್ ಕೇಳಿದ್ರು. ಈ ಸಲ ಕಂಟ್ರೋಲರ್ಸ್ ಹೇಳಿದ್ರು, ನೀವು ಈಗ ಆರ್ಟ್ನರ್ ಏರ್ಪೋರ್ಟ್ನ ಮೇಲೆ ಇದ್ದೀರಿ. ಈ ಇನ್ಫಾರ್ಮೇಶನ್ ಅನ್ನ ಕೇಳಿದ ಪೈಲಟ್ ತಕ್ಷಣವೇ 18 ಡೈವರ್ಸ್ ಅನ್ನ ಜಂಪ್ ಮಾಡಲು ಹೇಳಿದ್ರು.
ಆದರೆ ಇಲ್ಲಿ ನಡೆದ ಒಂದು ಸಣ್ಣ ತಪ್ಪು ಸ್ಕೈಡೈವರ್ಸ್ನ ಜೀವನೇ ತೆಗೆದುಕೊಳ್ತು. ಮತ್ತೆ ಆ ತಪ್ಪು ನಡೆದೇ ಹೋಯಿತು. ಆದರೆ ಈ ಕ್ಷಣದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಇಷ್ಟು ಎತ್ತರದಲ್ಲಿದ್ದಾಗ ಟೆಂಪರೇಚರ್ -30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇದಕ್ಕಾಗಿ ಎಲ್ಲ ಸ್ಕೈಡೈವರ್ಸ್ ಜಂಪ್ ಸೂಟ್ನ ಜೊತೆಗೆ ಎಕ್ಸ್ಟ್ರಾ ಸೂಟ್ ಹಾಕೊಂಡಿದ್ರು. ನಂತರ ಎಲ್ಲ ಡೈವರ್ಸ್ B-25 ನಿಂದ ಒಟ್ಟಿಗೆ ಜಂಪ್ ಮಾಡಿದ್ರು. ಯಾಕಂದ್ರೆ ಅವರೆಲ್ಲ ಒಟ್ಟಾಗಿ ಫಾರ್ಮೇಶನ್ ಮಾಡಬೇಕಿತ್ತು. ಅವರು ಜಂಪ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಮೋಡಗಳು ಬಿಟ್ರೆ ಬೇರೇನೂ ಕಾಣ್ತಾ ಇರಲಿಲ್ಲ. ಅದಕ್ಕಾಗಿ ಅವರು ಮೋಡಗಳನ್ನು ದಾಟಿದ ಕೂಡಲೇ ಪ್ಯಾರಾಶೂಟ್ ಓಪನ್ ಮಾಡಲು ನಿರ್ಧರಿಸಿದ್ರು. ಅವರು ಈಗ ಫಾರ್ಮೇಶನ್ ಮಾಡ್ತಾ ಈ ಕ್ಷಣಗಳನ್ನ ಎಂಜಾಯ್ ಮಾಡ್ತಿದ್ರು. ಮತ್ತು ಮೋಡಗಳನ್ನು ದಾಟಿದ ಕೂಡಲೇ ಅವರ ಆ ಖುಷಿ ಭಯವಾಗಿ ಪರಿವರ್ತನೆ ಆಯಿತು. ಯಾಕಂದ್ರೆ ಅವರು ನೆಲವನ್ನು ನೋಡುವ ಬದಲು ಅವರಿಗೆ ದೂರದವರೆಗೆ ಲೇಕ್ನ ನೀರು ಬಿಟ್ರೆ ಬೇರೇನೂ ಕಾಣ್ತಾ ಇರೋದಿಲ್ಲ. ಅವರು ಈಗ ನೀರಿನಿಂದ 3000 ಫೀಟ್ ಎತ್ತರದಲ್ಲಿದ್ರು. ಹಾಗಾಗಿ ಎಲ್ಲರೂ ತಕ್ಷಣವೇ ಪ್ಯಾರಾಶೂಟ್ ಓಪನ್ ಮಾಡಿದ್ರು. ಅವರು ಈ ಸಮಯದಲ್ಲಿ ಅಂದ್ಕೊಳ್ತಾರೆ ನಾವು ನೆಲಕ್ಕೆ ಹತ್ತಿರದಲ್ಲಿರುವ ಜಾಗದಲ್ಲಿ ಲ್ಯಾಂಡ್ ಆಗ್ತೀವಿ ಅಂತ. ಆದ್ರೆ ಆ ರೀತಿ ಆಗ್ಲಿಲ್ಲ. ಅವರು ನೀರಿನ ಯಾವ ಜಾಗದಲ್ಲಿ ಲ್ಯಾಂಡ್ ಆಗಿದ್ರೋ ಅದು ಭೂಭಾಗಕ್ಕೆ ಕಡಿಮೆ ಅಂದ್ರೂ 10 ಕಿಲೋಮೀಟರ್ ದೂರದಲ್ಲಿತ್ತು. ಅವರು ಅಂದ್ಕೊಳ್ತಾರೆ ನಾವು ನೀರಿನಲ್ಲಿ ಲ್ಯಾಂಡ್ ಆದ್ಮೇಲೆ ತಕ್ಷಣವೇ ಪ್ಯಾರಾಶೂಟ್ ತೆಗೆದು ಸ್ವಲ್ಪ ಹೊತ್ತು ಈಜಿದ್ರೆ ನಂತರ ರೆಸ್ಕ್ಯೂ ಟೀಮ್ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ. ಆದ್ರೆ ಅವರು ಏನಂದ್ಕೊಂಡಿದ್ರೋ ಆ ರೀತಿ ನಡಿಲೇ ಇಲ್ಲ. ಅವರು ಎಕ್ಸ್ಟ್ರಾ ಸೂಟ್ ಧರಿಸಿದ್ರಿಂದ ಅದರ ಭಾರದಿಂದ ನೀರಿನಲ್ಲಿ ಈಜಲು ತುಂಬಾ ಕಷ್ಟವಾಗ್ತಾ ಇತ್ತು. 18 ಜನರಲ್ಲಿ 2 ಮಾತ್ರ ಲ್ಯಾಂಡ್ ಆಗುವ ಮುಂಚೆ ಅವರ ಶೂಸ್ ಮತ್ತು ಬೇಡದೇ ಇರುವ ವಸ್ತುಗಳನ್ನ ತೆಗೆದು ಹಾಕಿದ್ರು. ಇದರಿಂದ ಇವರು ಕೆಲ ಸಮಯ ನೀರಿನಲ್ಲಿ ಈಜಿದ್ರು. ನಂತರ ರೆಸ್ಕ್ಯೂ ಟೀಮ್ ಬಂದು ಇವರನ್ನ ಕಾಪಾಡಿದ್ರು. ಆದ್ರೆ ಉಳಿದ 16 ಸ್ಕೈ ಡೈವರ್ಸ್ ದುರಾದೃಷ್ಟದಿಂದ ಸಾವನ್ನಪ್ತಾರೆ. ಕೆಲವು ದಿನಗಳವರೆಗೆ ಹುಡುಕಿದ್ರು ಅವರ ಬಾಡಿ ಸಿಗ್ಲಿಲ್ಲ. 1 ವಾರದ ಸತತ ಪ್ರಯತ್ನದ ನಂತರ ಎಲ್ಲಾ ಬಾಡಿಗಳನ್ನ ಪತ್ತೆ ಹಚ್ಚಲಾಯಿತು. ಈ ಭೀಕರ ದುರಂತವು ಪ್ರಪಂಚದಾದ್ಯಂತ ಸುದ್ದಿಯಾಯಿತು. ಅದೇ ರೀತಿ ಈ ಘಟನೆಗೆ ಮೂಲ ಕಾರಣ ಏನೆಂದು ತಿಳಿಯಲು ಒಂದು ಇನ್ವೆಸ್ಟಿಗೇಷನ್ ಟೀಮ್ ರಚಿಸಿದ್ರು. ಇವರಿಗೆ ತಿಳ್ಕೊಳ್ಬೇಕಿತ್ತು ವಾಸ್ತವದಲ್ಲಿ B-25 ಬಾಂಬರ್ ಸ್ಕೈಡೈವರ್ಸ್ ಅನ್ನ ಎಲ್ಲಿ ಡ್ರಾಪ್ ಮಾಡಿತ್ತು ಮತ್ತು ಈ ಘಟನೆಯಲ್ಲಿ ತಪ್ಪು ಯಾರದ್ದು. ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಹೇಳುವ ಪ್ರಕಾರ ಯಾವ ಸಮಯದಲ್ಲಿ B-25 ನಿಂದ ಡೈವರ್ಸ್ ಜಂಪ್ ಮಾಡಿದ್ರೋ ಆ ಸಮಯದಲ್ಲಿ ಅವರು ಲೇಕ್ ಏರಿಯಿಂದ 10 ಕಿಲೋಮೀಟರ್ ಒಳಗಿದ್ರು. ಅಂದ್ರೆ ಆರ್ಟ್ನರ್ ಏರ್ಪೋರ್ಟ್ನ ಮೇಲೆಯೇ ಇದ್ರು. ಇವರು ಹೇಳ್ತಾರೆ ರಭಸವಾದ ಗಾಳಿಯ ಕಾರಣದಿಂದ ಗಾಳಿಯು ಡೈವರ್ಸ್ ಅನ್ನ ಲೇಕ್ನ ಕಡೆಗೆ ಎಳೆದುಕೊಂಡು ಹೋಯಿತು. ವಾಸ್ತವದಲ್ಲಿ ಈ ರೀತಿ ನಡೆದಿರಬಹುದು. ನಾವು ಈಗ ಒಂದು ಕ್ಷಣಕ್ಕೆ ATC ಹೇಳಿದ್ದು ಸತ್ಯ ಅಂತ ನಂಬೋಣ. ATCಯ ಪ್ರಕಾರ ಗಾಳಿಯು ಡೈವರ್ಸ್ ಅನ್ನ ಟೋಟಲ್ 20 ಕಿಲೋಮೀಟರ್ ಎಳೆದುಕೊಂಡು ಹೋಯಿತು. 10 ಕಿಲೋಮೀಟರ್ ಆರ್ಟ್ನರ್ ಏರ್ಪೋರ್ಟ್ನಿಂದ ಲೇಕ್ನವರೆಗೆ, ಮತ್ತೆ 10 ಕಿಲೋಮೀಟರ್ ಲೇಕ್ನ ದಡದಿಂದ ಲೇಕ್ನ ಮಧ್ಯಕ್ಕೆ. ನಂತರ ಇನ್ವೆಸ್ಟಿಗೇಷನ್ ಟೀಮ್ ಆ ದಿನದ ಗಾಳಿಯ ಸ್ಪೀಡ್ ಮತ್ತು ಡೈವಿಂಗ್ ಹೈಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ರು. ಅದರಿಂದ ಗೊತ್ತಾಯಿತು ಗಾಳಿಯು ಡೈವರ್ಸ್ ಅನ್ನ ಹೆಚ್ಚು ಅಂದ್ರೆ 5 ಕಿಲೋಮೀಟರ್ನವರೆಗೆ ಎಳೆದುಕೊಂಡು ಹೋಗಿರಬಹುದು. ಹಾಗಾದ್ರೆ ATC ಹೇಳಿರೋದ್ರಲ್ಲಿ ಏನೋ ಸುಳ್ಳಿದೆ. ಇದಾಗಿತ್ತು ATCಯ ಹೇಳಿಕೆ. ಆದ್ರೆ B-25 ಮತ್ತು ಸೆಸ್ನಾದ ಪೈಲಟ್ಗಳು ಏನ್ ಹೇಳ್ತಾರೆ ಅಂದ್ರೆ ನಮಗೆ ATC ಕಡೆಯಿಂದ ಬಂದ ಲೊಕೇಶನ್ನೇ ತಪ್ಪಾಗಿತ್ತು. ಕೊನೆಗೂ ಇನ್ವೆಸ್ಟಿಗೇಷನ್ ನಿಂದ ಹೊರಬಂದ ವಿಷಯ ಏನಂದ್ರೆ ಯಾವ ಸಮಯದಲ್ಲಿ ಪೈಲಟ್ಗಳು ATC ಬಳಿ ಲೊಕೇಶನ್ ಕೇಳಿದ್ರೋ ಆ ಸಮಯದಲ್ಲಿ ಕಂಟ್ರೋಲರ್ಸ್ನ ಶಿಫ್ಟ್ ಚೇಂಜ್ ಆಗಿತ್ತು ಮತ್ತು ಈ ಬೇರೆ ಕಂಟ್ರೋಲರ್ಸ್ B-25ಗೆ ಹೇಳಿದ ಲೊಕೇಶನ್ ವಾಸ್ತವದಲ್ಲಿ ಸೆಸ್ನಾದ ಲೊಕೇಶನ್ ಆಗಿತ್ತು. ಅಂದ್ರೆ B-25ನ ಪೈಲಟ್ಗೆ ನೀವು ಆರ್ಟ್ನರ್ ಏರ್ಪೋರ್ಟ್ನ ಮೇಲಿದ್ದೀರಿ ಎಂದು ಹೇಳಿದಾಗ ಅಸಲಿಗೆ ಸೆಸ್ನಾ 180 ಫ್ಲೈಟ್ ಏರ್ಪೋರ್ಟ್ನ ಮೇಲಿತ್ತು ಮತ್ತು B-25 ಲೇಕ್ ಏರಿಯಾ ಮೇಲಿತ್ತು. ಇದರ ಜೊತೆಗೆ ಪೈಲಟ್ ಮತ್ತು ಸ್ಕೈಡೈವರ್ಸ್ ಕೂಡ ತಪ್ಪು ಮಾಡಿದ್ರು. ಏವಿಯೇಷನ್ ಕಾನೂನನ್ನು ಉಲ್ಲಂಘಿಸಿ ಟಾರ್ಗೆಟ್ ನಿಖರವಾಗಿ ಗೊತ್ತಿಲ್ಲದಿದ್ದರೂ ಜಂಪ್ ಮಾಡಿದ್ರು. ನಂತರ 16 ಡೈವರ್ಸ್ನ ನೆನಪಿಗಾಗಿ ಮುಂದಿನ 2 ವರ್ಷಗಳ ಕಾಲ ಇತರ ಸ್ಕೈಡೈವರ್ಸ್ಗಳು ಕೂಟಿಂಗ್ ಎಕ್ವಿಪ್ಮೆಂಟ್ ಬಳಸಿ ಲೇಕ್ ಏರಿಯಲ್ಲಿ ಲ್ಯಾಂಡ್ ಆಗುತ್ತಿದ್ರು. 1972ರಲ್ಲಿ ಕೋರ್ಟ್ ಫೆಡರಲ್ ಏವಿಯೇಷನ್ ಅಥಾರಿಟಿಗೆ ಈ 16 ಡೈವರ್ಸ್ನ ಸಾವಿಗೆ ನೀವೇ ಕಾರಣ ಎಂದು ಹೇಳಿದ್ರು. ಇದಲ್ಲದೆ B-25 ಫ್ಲೈಟ್ನ ಪೈಲಟ್ನ ಲೈಸೆನ್ಸ್ ಅನ್ನು ಸಸ್ಪೆಂಡ್ ಮಾಡಿದ್ರು. ಈ ಘಟನೆಯ ನಂತರ ಪ್ರಪಂಚದಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೊಳಿಸಲಾಯಿತು. ಇನ್ಮುಂದೆ ಯಾವುದೇ ಸ್ಕೈಡೈವರ್ಸ್ ಆದರೂ ನೀರಿನಿಂದ 50 ಕಿಲೋಮೀಟರ್ ದೂರದಲ್ಲಿಯೇ ಜಂಪ್ ಮಾಡಬೇಕು ಅಂತ ಕಾನೂನು ತಂದರು. ಸ್ನೇಹಿತರೆ, ಇದಿಷ್ಟು ಲೇಕ್ ಏರಿ ಡಿಸಾಸ್ಟರ್ನ ಬಗ್ಗೆ ಮಾಹಿತಿ. ಇದರ ಬಗ್ಗೆ ನಿಮಗೇನನ್ನಿಸ್ತು ಅಂತ
ಕಮೆಂಟ್ನ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.